ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇದೀಗ ರಾತ್ರಿ ಒಂದು 11:30 ಗಂಟೆ. ಆ ಒಂದು ಹೊತ್ತಿನ ಒಂದು ವಿಡಿಯೋ ಇದು. ಅಂದರೆ ಈಗ ನಾನು ದೂರ ಒಂದು ಯಾತ್ರೆ ಹೋಗ್ತಾ ಇದ್ದೇನೆ. ದೂರ ಎಲ್ಲಿಗೆ ಅಂದರೆ ತಮಿಳ್ನಾಡಿಗೆ. ಅಂದರೆ ರಾತ್ರಿ 12 ಗಂಟೆಗೆ ಟ್ರೈನ್. ಹಾಗೆ ನಾನು ನಮ್ಮ ಫ್ಯಾಮಿಲಿಯಾಗಿ ಹೋಗೋದು. ನನ್ನ ತಂಗಿ ಇದ್ದಾಳೆ. ತಂಗಿ ಅಂದರೆ ಅವಳು ಒಂದು ಮೇಕಪ್ ಉಂಟು ಅಲ್ಲಿ ಚೆನ್ನೈಯಲ್ಲಿ. ಆಮೇಲೆ ಅಕ್ಕ ಇದ್ದಾಳೆ. ನಾವು 3 ಜನ ಹೋಗೋದು. ಹಾಗೆ ಅವರಲ್ಲಿಂದ ಮಂಗಳೂರಿಂದ ರೈಲ್ವೆ ಸ್ಟೇಷನಿಂದ ಅಲ್ಲಿಂದ ಬರ್ತಾರೆ. ನಾನು ಕಾಸರಗೋಡಿಂದ ಹತ್ತಾ ಇದ್ದೇನೆ. ಹಾಗೆ ನನಗೆ ಬಿಡಲಿಗೋಸ್ಕರ ರೈಲ್ವೆ ಸ್ಟೇಷನ್ ಬಿಡಲಿಗೋಸ್ಕರ ನಮ್ಮ ಮನೆಯವರಿದ್ದಾರೆ, ಮಕ್ಕಳಿದ್ದಾರೆ, ಎಲ್ಲರಿದ್ದಾರೆ. ಹಾಗೆ ನಾವೀಗ ಹೋಗ್ತಾ ಇದ್ದೇವೆ. ಅಂದರೆ ಅತ್ತೆಗೆಲ್ಲ ಭಾರಿ ಬೇಜಾರು ಹೋಗೋದಂದರೆ. ಅದು ರಾತ್ರಿ ಆಯ್ತಲ್ಲ, ತುಂಬ ರಾತ್ರಿ ಆಯ್ತಲ್ಲ ಅವರಿಗೆ. ಅಂದರೆ ರಾತ್ರಿ ಎಲ್ಲ ಹಾಗೆಲ್ಲ ಹೋಗಿ ಅಭ್ಯಾಸ ಎಲ್ಲ ಇಲ್ಲ. ನನಗೆ ಮತ್ತೆ ಹೋಗದೆ ಉಪಾಯ ಸಹ ಇಲ್ಲ. ಯಾಕಂದರೆ ನನಗೆ ಬೇರೆ ಪರ್ಚೇಸಿಂಗ್, ನನಗೆ ನನ್ನ ಶಾಪಿಗೆ ಬೇಕಾದ ಪರ್ಚೇಸಿಂಗ್, ಹಾಗೆ ಸುಮಾರು ಅಗತ್ಯಗಳುಂಟು ನನಗೆ ಹೋಗಿ. ಹಾಗೆ ನಾವು ಹೋಗೋ ಹೊತ್ತಿಗೆ ವಂದೇ ಭಾರತ ಬರ್ತಾ ಉಂಟು. ವಂದೇ ಭಾರತ ಅಂದರೆ ಈಗ ಮಂಗಳೂರಿಗೆ ಹೋಗೋದು. ನನಗೆ ಇನ್ನು ನೆಕ್ಸ್ಟ್ ಟ್ರೈನ್. ಹಾಗೆ ನನಗೆ ಆ ದಿನ ರಾತ್ರಿ ಟ್ರೈನೆಲ್ಲ ಸೆಟ್ ಆಯಿತು. ಈಗ ಮಾರನೇ ದಿನ ಬೆಳಿಗ್ಗೆ ವಿಡಿಯೋ ಇದು. ಬೆಳಿಗ್ಗೆ ಅಂದರೆ ಅಕ್ಕ ಬರುವಾಗ ಚಪಾತಿ ಚಟ್ನಿ ಹಾಗೆಲ್ಲ ತಗೊಂಬಂದಿದ್ಲು. ಅದೆಲ್ಲ ನಾನು ಟ್ರೈನೆಲ್ಲ ತಿಂದೆ. ಅಂದರೆ ಟ್ರೈನಿಂದ ಬರ್ತದೆ ಚಹಾ ತಿಂಡಿ ಎಲ್ಲ, ಅದೆಲ್ಲ ನನಗೆ ಅಷ್ಟು ಇಷ್ಟನಾಗೋದಿಲ್ಲ. ಹಾಗೆ ಅಲ್ಲಿಂದ ಅಂದರೆ ಕೇರಳ ಎಲ್ಲ ಕಳೀತು. ಅಂದರೆ ನಾವು ಹೋಗುವ ಊರಿಗೆ ಮುಟ್ಟುವಾಗ ಸಾಧಾರಣ 10 ಗಂಟೆ ಆಗ್ತದೆ. ಇದು ಬೆಳಿಗ್ಗೆಯ ಒಂದು ವ್ಯೂ. ಬೆಳಿಗ್ಗೆ 6:30 7 ಗಂಟೆ ಹೊತ್ತಿಗೆ ಎಷ್ಟು ಚೆಂದ ಗೊತ್ತುಂಟ. ಆ ಒಂದು ವ್ಯೂ ಭಾರಿ ಚೆಂದ ಉಂಟು ನೋಡಲಿಕ್ಕೆ. ಹಾಗೆ ನಾನು ಅಲ್ಲಿಗೆ ಮುಟ್ಟಿದೆ. ಅಂದರೆ ತಮಿಳುನಾಡು ಸೇಲಂ ಎಂಬ ಪ್ಲೇಸಿಗೆ ನಾನು ಹೋಗ್ತಾ ಇದ್ದೇನೆ ಈಗ. ಹಾಗೆ ನಾವು ಹೋಗಿ ರೂಮ್ ಆಲ್ರೆಡಿ ಆನ್ಲೈನ್ ನಾವು ಬುಕ್ಕಿಂಗ್ ಮಾಡಿದ್ದೇವೆ. ಮಾತ್ರ ಅಲ್ಲಿನ ಆ ಒಂದು ಎಲ್ಲ ಕಡೆ ಉಂಟಂತ ನಮ್ಗೆ ಗೊತ್ತಿಲ್ಲ ಕಾನೂನು. ಅಲ್ಲಿ 12 ಗಂಟೆಗೆ ಓಪನ್ ಆಗೋದು. ಹಾಗೆ 12 ಗಂಟೆ ತನಕ ನಾವು ಅಲ್ಲಿ ನಿಲ್ಲಬೇಕಲ್ಲ ಅಂತ ಹೇಳಿ ನಾವು ಮತ್ತೆ ಜಸ್ಟ್ ಅಲ್ಲೇ ಒಂದು ಟ್ರೈನಲ್ಲೇ ಫ್ರೆಶ್ ಅಪ್ ಆಗಿದ್ದೇವೆ. ಆಮೇಲೆ ನಾವು ಲಗೇಜ್ ರೂಮಲ್ಲೆಲ್ಲ ರೂಮಿನ ಹೊರಗಡೆ ಅಲ್ಲಿ ಇಟ್ಟು ಮತ್ತು ಅದು ಅವರು ಓಪನ್ ಮಾಡಿ ಕೊಡೋದೇ 12:30 ಗಂಟೆಗಂತೆ. ಹಾಗೆ ನಾವು ಅಲ್ಲಿ ಆಫೀಸಲ್ಲಿ ನಮ್ಮ ಲಗೇಜ್ ಎಲ್ಲ ಇಟ್ಟು ಅಲ್ಲಿಂದ ನಾವು ಎಲ್ಲಿಗೆ ಹೋಗಿ ಪರ್ಚೇಸಿಗೆಲ್ಲ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ನಾವು ಹೋದೆವು. ಅಂದರೆ ನಮ್ಮದು ಮೈನ್ ಅಂದರೆ ಸಾರಿ ಫ್ಯಾಕ್ಟ್ರಿ, ಆಮೇಲೆ ನನ್ನ ಜ್ಯುವೆಲ್ರಿದು. ಹಾಗೆ ಅಲ್ಲಿಗೆ ನಾವು ಮೈನಾಗಿ ಹೋಗೋದು. ಅಲ್ಲಿ ಅಂದರೆ ಈ ಸಾರಿ ಫ್ಯಾಕ್ಟ್ರಿ ಎಲ್ಲ ಹೇಳೋದು, ನಾನಂದರೆ ಫಸ್ಟ್ ಟೈಮ್ ಇದು ಹೋಗೋದು. ನನ್ನ ಮನಸ್ಸಲ್ಲಿ ಒಂದು ಇದ್ದದ್ದು ಅಂದರೆ ಫ್ಯಾಕ್ಟ್ರಿ ಅಂತ ಹೇಳುವಾಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಆಗಿರ್ಬೋದು, ಆ ಒಂದು ನನ್ನ ಮನಸ್ಸಿನಲ್ಲೊಂದು ಇತ್ತು. ಮಾತ್ರ ಹಾಗೇನಿಲ್ಲ. ಅಲ್ಲಿ ಸಣ್ಣ 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 ಒಂದು ಗುಡಿಸಲು ಥರ ಇದ್ದ ಒಂದು ಕೆಲವು ಮನೆಗಳಲ್ಲೆಲ್ಲ ಅವರು ಸಾರಿ ನೇಯ್ಯುವುದವರು ಕೈಯಲ್ಲೇಗ. ಮತ್ತು ಕೆಲವರಿಗೆ ಸಣ್ಣ ಸಣ್ಣ ಫ್ಯಾಕ್ಟ್ರಿ ಸಹ ಉಂಟಲ್ಲಿ. ಹಾಗೆ ನಾವು ಡೈರೆಕ್ಟ್ ಅಲ್ಲಿಗೆ ಹೋಗೋದು. ಅಲ್ಲಿ ಅಂದರೆ ಅಲ್ಲಿನ ಒಂದು ಲೈಫ್ ಅಂದರೆ ಅಲ್ಲಿನ ಮನುಷ್ಯರ ಲೈಫ್ ಅಂದರೆ ಉಂಟಲ್ಲ, ನನಗೆಲ್ಲ ತುಂಬ ಕೆಲವು ವಿಷಯ ತುಂಬ ಆಶ್ಚರ್ಯವಾಗಿ ಹೋಗಿದೆ. ಹಾಗೆ ಈಗ ನಾವು ಸ್ವಲ್ಪ ಸಾರಿ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದೇವೆ. ನಾವಂದರೆ ನಮ್ಮೂರಲ್ಲೆಲ್ಲ ಶಾಪ್ ಅಂದರೆ ಹೇಗೆ ತುಂಬ ಇಂಟೀರಿಯರ್ ಗ್ಲಾಸು, ಚಂದ ಫ್ಯಾನ್, AC ಹಾಗೆ ಹೀಗೆ ಏನೆಲ್ಲ ಅಲ್ಲ ನಮ್ಮಲ್ಲೆಲ್ಲ. ಇಲ್ಲಿ ಹಾಗೆ ಏನಿಲ್ಲ. ಇಲ್ಲಿ ಬರೀ ಒಂದು ಗೋಡನ್ ಥರ ಕಟ್ಟಾಕಿದ್ದಾರೆ. ಆಮೇಲೆ ಸಾರಿ ಎಲ್ಲ ನೆಲದಲ್ಲಿ ಹೀಗೆ ಇಟ್ಟಿದ್ದಾರೆ ಸಾರಿ ಎಲ್ಲ. ಹಾಗೆ ಅದೇ ಥರ ಟೌನಲ್ಲಿ ಸಹ ಹಾಗೆ. ಟೌನಲ್ಲಿ ಕೃಷಿ, ಬೇಕಾದಷ್ಟು ಕೃಷಿ, ಬೇವಿನ ಸೊಪ್ಪು ಕೃಷಿ, ಮತ್ತು ಬದನೇದು ಕೃಷಿ, ಬಾಳೆ ಕೃಷಿ. ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಊರಲ್ಲೆಲ್ಲ ಹಾಗೆಲ್ಲ ಇಲ್ಲಲ್ಲ, ಅಲ್ಲೆಲ್ಲ ಆ ರೀತಿ. ಅಂದರೆ ಕೆಲವರಿಗೆಲ್ಲ ಗೊತ್ತಿರ್ಬೋದು, ಗೊತ್ತಿಲ್ಲದವರಿಗೆ ಇರುವಂಥ ಈ ಒಂದು ವಿಡಿಯೋ. ಹಾಗೆ ನಮಗೆ ಊಟ ಎಲ್ಲ ಸಾಧಾರಣ 4 ಗಂಟೆ ಆಗಿದೆ. ನಾವು ಎಂಥ ಸಹ ಊಟ ಎಲ್ಲ ಮಾಡಲೇ ಇಲ್ಲ. ಯಾಕಂದರೆ ನಮ್ಗೆ ಅಲ್ಲಿನ ಫುಡ್ ಒಂದನೇ ಅಲ್ಲಿ ಆ ಊರಂದ್ರೆ ತುಂಬ ಗಲೀಜು. ನಮಗೆ ಎಂಥ ಸಹ ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ನಮಗೊಂಥರ ಹೇಸಿಗೆ ಆಗ್ತದೆ. ಹಾಗೆ ಮತ್ತು ನಾವು ಟೌನಿಗೆ ಬಂದು ನಮಗೆ ಒಳ್ಳೆ ಒಂದು ಹೈಟೆಕ್ ಹೋಟೆಲಲ್ಲಿ ಕಾಣಿಸ್ಬೇಕು ಅಂದರೆ ರಿಕ್ಷಾ ಡ್ರೈವರ್ ಹತ್ರ. ಹಾಗೆ ಡ್ರೈವರಲ್ಲಿ ಮತ್ತು ಒಂದೊಳ್ಳೆ ಒಂದು ಹೈಟೆಕ್ ಹೋಟ್ಲಿಗೆ ಕರ್ಕೊಂಡು ಹೋದದ್ದು. ತುಂಬ ಕಾಸ್ಟ್ಲಿ ಮಾತ್ರ. ಇದು ಗೀ ರೈಸ್ ಮತ್ತು ನಾವು ಇದು ಗೋಬಿ ಮಂಚೂರಿ ಅದೆಲ್ಲ ತಗೊಂಡೆವು.
ಒಂದು 2-3 ಐಟಮಿಗೆ ನಮಗೆ 2,500 ಬಿಲ್ಲಾಗಿದೆ. ಆದರೂ ತೊಂದರೆ ಇಲ್ಲ, ನೆಮ್ಮದಿಯಲ್ಲಿ ತಿಂದಿದ್ದೇವೆ. ಹಾಗೆ ಮತ್ತು ಸಂಜೆ ಅದೇ ಅಂದರೆ ತುಂಬ ಸುಸ್ತಾಗಿದೆ, ಒಂದಿನ ಫ್ರೆಶ್ ಆಗಲಿಲ್ಲ, ನಮ್ಮ ಮನಸ್ಸಿಗೆಲ್ಲ ಕಿರಿಕಿರಿ ಆಗ್ತಾ ಇತ್ತು. ಹಾಗೆ ನಾವು ರೂಮಿಗೆ ಮುಟ್ಟಿದೆವು. ಸಂಜೆ ಒಂದು 6-6:30 ಗಂಟೆ ಹೊತ್ತಿಗೆ ನಾವು ರೂಮಿಗೆ ಮುಟ್ಟಿದ್ದು ಮಾತ್ರ. ತುಂಬ ಸುಸ್ತಾಗಿ ಹೋಗಿದೆ. ಆಗೊಂದು ಚೆಂದೊಂದು ಫ್ರೆಶ್ ಎಲ್ಲ ಆಗಿ ಒಂದು ಅರ್ಧ ಗಂಟೆ ನಿದ್ದೆ ಎಲ್ಲ ಮಾಡಿ ಮತ್ತು ಅಲ್ಲೇ ಟೌನಲ್ಲಿರುವ ದೊಡ್ಡದೊಂದು ದೇವಸ್ಥಾನಕ್ಕೆ ಹೋದೆವು ನಾವು. ಅಲ್ಲೇ ಹೆಚ್ಚು ಕೋವಿಲು ಅಂತ ಹೇಳೋದಲ್ಲ, ಹಾಗೆ ಅಂತ ಒಂದು ಕೋವಿಲಿಗೆ ಹೋದೆವು ನಾವು ರಾತ್ರಿ. ಅಲ್ಲಿ ನಾವು ಸಾಧಾರಣ 8-8:30 ಆಗಿದೆ. ಆದರೂ ಅಲ್ಲಿನ ಎಲ್ಲ ಹೆಂಗಸರು ಹೂ ಮಾರೋದು, ಆಮೇಲೆ ಹಣ್ಣು ಕಾಯಿ ಹೂ ಕಟ್ಟೋದು, ಎಲ್ಲ ಅವರೇ ಸ್ಟಿಚ್ ಮಾಡ್ತಾರೆ ಹೂವನ್ನು. ಅಲ್ಲೆಲ್ಲ ಕಡೆ ಮೈನು ಹೂ, ಯಾರು ಇಷ್ಟು ಹೂ ತೆಗಿತಾರೆ ಅಂತ ಗೊತ್ತಿಲ್ಲ, ಆದರೆ ಎಲ್ಲರೂ ಹೂ ಸಹ ಮುಡಿತಾರೆ. ಅದೊಂದು ಲೇಡೀಸ್ ಪೊಲೀಸ್ ಆದರೂ ಸಹ ಅವರ ತಲೆಯಲ್ಲಿ ಹೂ ಉಂಟು, ಅಷ್ಟು ಹೂವಿಗೆ ಅವರು ಇಂಪಾರ್ಟೆಂಟ್ ಕೊಡ್ತಾರೆ. ಹಾಗೆ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗುವಲ್ಲಿ ಅಂತೆಲ್ಲ ಕೆಲವು ದೀಪಗಳದು ಮತ್ತು ಆಮೇಲೆ ತುಂಬ ಬಳೆ ಕಟ್ಟಿ ಅದಕ್ಕೆ ಪೂಜೆ ಮಾಡೋದು ಅಂತೆಲ್ಲ ಶಾಸ್ತ್ರ ಮಾತ್ರ ಅಲ್ಲೆಲ್ಲ. ನಮ್ಮೂರು ಆ ಊರಾಗಿ ತುಂಬ ವ್ಯತ್ಯಾಸ ಉಂಟು. ಮತ್ತು ಅಲ್ಲಿ ದೇವಸ್ಥಾನದಲ್ಲಿ ಹೇಗೆಂದರೆ ಪ್ರಸಾದ ಅಂದರೆ ಅದು ಒಬ್ಬೊಬ್ಬರು ಹರಿಕೆ ತರುವುದಲ್ಲಿಗೆ. ನನಗೆ ಸಿಕ್ಕಿದ್ದು ಟೊಮೆಟೊ ರೈಸ್ ಮತ್ತು ಕೆಲವರು ಪುಲಾವು, ಹಾಗೆ ಸ್ವಲ್ಪ ಬಕೆಟಲ್ಲಿ ತರ್ತಾರೆ ಕೊಡ್ತಾರೆ. ಹಾಗೆ ನಾನು ಮತ್ತು ಅದು ನನಗೆ ಅದು ಸಿಕ್ಕಿದ್ದು, ನಾನು ಅಕ್ಕ ಎಲ್ಲ ಅದೇ ತಿಂದು ನಮ್ಗೆ ಆ ದಿನ ರಾತ್ರಿ ಹೊಟ್ಟೆ ಫುಲ್ಲಾಗಿದೆ. ಆಮೇಲೆ ಮತ್ತು ನಾವು ಸ್ವಲ್ಪ ಸಂತೆ ಎಲ್ಲ ಸುತ್ತಿದೆವು. ಅಲ್ಲಿನ ಸ್ಪೆಷಲ್ ಎಂತ ಉಂಟು ನೋಡುವ ಅಂತೇಳಿ. ಹಾಗೆ ಹೇಳುವಂಥ ಸ್ಪೆಷಲ್ ಏನಿಲ್ಲ ಅಲ್ಲಿ. ಅದರಲ್ಲೂ ನನಗೆ ತುಂಬ ಖುಷಿಯಾಗಿ ಒಂದು ಐಟಮ್ ಸಿಕ್ಕಿತ್ತು ನನಗೆ, ಅದನ್ನು ಮಾತ್ರ ನಾನು ತಗೊಂಡೆ. ಈ ಒಂದು ಬಾಸ್ಕೆಟ್ ಅಂದರೆ ಇದು ಮೊದಲಂದರೆ ನಾವೆಲ್ಲ ಸಣ್ಣದಿರುವಾಗ ನಮ್ಮ ಅಮ್ಮನ ಕೈಯಲ್ಲೆಲ್ಲ ಇತ್ತು. ಮೊದಲೆಲ್ಲ ಅಮ್ಮೆಲ್ಲ ಇದೇ ಹಿಡ್ಕೊಂಡು ಹೋಗೋದು. ಹಾಗೆ ನನಗೆ ಅದೊಂದು ನೆನಪಾಯಿತು. ಅದು ನಮ್ಮ ಊರಲ್ಲೆಲ್ಲ ಇಲ್ಲ. ಅಲ್ಲಿ ಈಗ ಸಹ ಇದು ಕೈಯಲ್ಲಿ ಮಾಡಿ, ಇದು ಮಿಷನ್ ವರ್ಕ್ ಅಲ್ಲ, ಕೈಯಲ್ಲೇ ಮಾಡೋದು. ಈಗ ನಾನು ಅಕ್ಕ ನಾವೆಲ್ಲ ಇದೆಲ್ಲ ತಗೊಂಡೆವು ಒಂದೊಂದು. ನಮಗಿದು ಖುಷಿ ಆಯಿತು. ಇದಕ್ಕೆ ಒಂದಕ್ಕೆ ಅವರು 420 ಹಾಗೇನೋ, ಹೌದು 420. ಮತ್ತು ಅದರ ಬ್ಯಾಗ್